ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ಗೆ ನಮಸ್ಕಾರಗಳು ಎಲ್ಲರಿಗೂ. ಬೆಳಗ್ಗೆನೇ ರೆಡಿ ಆಗಿದ್ದೀವಿ, ಊರಿಗೆ ಹೋಗ್ತಾ ಇದ್ದೀವಲ್ಲ, ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು. ಇನ್ನು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು, ಮುಗಿಸಿದ್ದಾಯಿತು. ಇನ್ನು ಊರಿಗೆ ಹೋಗ್ಬೇಕು ಅಂತ ರೆಡಿ ಆಗಿಬಿಟ್ಟು ಇನ್ನು ನಮ್ಮ ಮನೆಯವ್ರು ಕೂಡ ರೆಡಿ ಆಗ್ತಾಯಿದ್ರು. ಏನಂದರೆ ಅವ್ರು ಊರಿಗೆ ಹೋಗ್ಬೇಕಾದ್ರೆಲ್ಲ ಪ್ರತಿ ಸಲ ನೀರು ನಿಂತೋಗ್ಬಿಟ್ಟಿರುತ್ತೆ, ಅದು ಯಾಕೆ ಹಂಗಾಗುತ್ತೋ ಗೊತ್ತಿಲ್ಲ. ಅವ್ರಿಗೆ ಹಿಂಗೆ ಆಗ್ತಾಯಿರುತ್ತೆ. ನಾವು ಮೂವರು ರೆಡಿ ಆಗಿಬಿಡ್ತೀವಿ, ಅವರು ಸ್ವಲ್ಪ ಲೇಟ್ ಮಾಡೋದಕ್ಕೆ ನೀರೇ ಅಷ್ಟು ಏನೋ ಒಂದು ಪ್ರಾಬ್ಲಮ್ ಆಗಿ ಇಲ್ಲ, ಆಟೋಮೆಟಿಕ್ ಇದ್ದರೂ ಕೂಡ ಏನೋ ಸಮ್ ರೀಸನಿಂದ ಈ ಥರ ಆಗಿಬಿಡುತ್ತೆ ಅವ್ರಿಗೂ ಸ್ನಾನಕ್ಕೆ ಆಗಿ ಬರೋಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು, 8 ಗಂಟೆ ಆಯಿತು ಬಿಡೋಷ್ಟೊತ್ತಿಗೆ. ಇನ್ನೊಂದೇನು ಗೊತ್ತಾ, ನಮ್ಮ ಮನೆ ಹತ್ರನೇ ಟ್ರೈನ್ ಇದೆ. ಈಗ ಡೈಲಿ ಟ್ರೈನ್ ನೋಡ್ಬೋದು ನಮ್ಮ ಮಕ್ಕಳು. ಇವಾಗ ಡೈಲಿ ಮಾರ್ನಿಂಗ್ ಟೈಮು ರೈಲ್ ಹೋಗೋ ಸೌಂಡು ಎಲ್ಲ ಕೇಳಿಸ್ತಾ ಇರುತ್ತೆ. ಹಾಗಾಗಿ ಧ್ರುವನ್ಗೆಲ್ಲ ತುಂಬಾ ಖುಷಿ ಆಗುತ್ತೆ ಟ್ರೈನ್ ಹೋಗೋದೆಲ್ಲ ನೋಡೋದಕ್ಕೆ. ಇನ್ನು ಬರ್ತಾ ಮನೆಯಲ್ಲಿ ಧ್ರುವನ್ ಒಂದು ಮಿಸ್ಟೇಕ್ ಮಾಡ್ದ, ಒಂದು ಬ್ಯಾಂಡ್ ಸೆಟ್ ಕೂಡ ಆಯಿತು ಮನೆಯಲ್ಲಿ. ಒಂದು ಟ್ರಿಪ್ ಹೋದೆ ಕೂಡ ತಿಂದು ನಮ್ಮ ಮನೆಯವರು ಸ್ವಲ್ಪ ಟೀಚ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರು ಮಾಡಿದ ಮಿಸ್ಟೇಕ್ ಆ ಥರ ಇತ್ತು, ಜೀವಕ್ಕೆ ಕುತ್ತು ಬರೋ ಥರ ಇತ್ತು ಅವ್ನು ಮಾಡಿದ್ದು. ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು ಕೂಡ ಸಮ್ಟೈಮ್ಸ್ ಏನೇನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಎಷ್ಟು ದೇವರು ತಪ್ಪು ಮಾಡಿಬಿಟ್ಟು, ಯಾಕಂದರೆ 2 ಕಣ್ಣು ಕೊಡಬಾರ್ದಿತ್ತು, ಇನ್ನೂ ಜಾಸ್ತಿ ಕಣ್ಣು ಕೊಡಬೇಕಿದ್ದು ಅನಿಸ್ಬಿಡುತ್ತೆ. ಯಾಕಂದ್ರೆ ನಾವೇನೋ ಮಾಡ್ತಿರ್ತೀವಿ, ಅವರೇನೋ ಮಾಡ್ತಾರೆ ಅಲ್ವಾ. ಹಾಗಾಗಿ ಇನ್ನು ಹೋಗ್ತಾ ಹಾಂದವೇ ಹಾಗೆ ಪೆಟ್ರೋಲ್ ಹಾಕಿಸ್ಕೊಳೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗೇ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ರೈಲ್ವೆ ಸ್ಟೇಷನ್ ಮುಂದೆನೇ ಇದೆ, ಅಲ್ಲಿ ಹಾಕಿಸ್ಕೊಂಡು ಹಾಗೆ ಹೊರಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ಇನ್ನು ಒಂದೇ ಸತಿ ಫ್ಲೇವರ್ ಮೇಲೆ ಹೋಗ್ಬಿಡೋಣ, ಮಡಿವಾಳವ್ರಿಗೂ ಆರಾಮಾಗಿ ಹೋಗ್ಬೋದು ಅಂತ ಹೇಳಿಬಿಟ್ಟು ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀವಿ. ಇನ್ನು ಚಂದಾಪುರ ಗೊತ್ತಲ್ವಾ, ಆಲ್ಮೋಸ್ಟು ಜಾಮ್ ಆಗೇ ಇತ್ತು ಫುಲ್ಲು. ಅಲ್ಲಿಂದ ನಾವು ಒಂದು ½ ಅನ್ ಅವರ್ ಮೇಲೇ ಆಯಿತು ಫ್ಲೇವರ್ ಹತ್ತೋಕ್ಕೆ, ಯಾಕಂದರೆ ಅಷ್ಟು ಟ್ರಾಫಿಕ್ ಇತ್ತು. ಸೊ ಹಾಗೆ ಹೋಗ್ತಾ ಇದ್ದೀವಿ. ಇನ್ನು ಚಿನ್ಮಯ್ ಕೂಡ ತುಂಬ ಕೋಪ ಮಾಡ್ಕೊಬಿಟ್ಟಿದ್ದಾನೆ, ಅವನು ಮಾತಾಡ್ತಿಲ್ಲ. ಯಾಕಂದರೆ ಇಬ್ಬರಿಗೂ ಒದೆ ಬಿತ್ತು, ಯಾಕಂದರೆ ಸಂಪು ಎತ್ತೋದಕ್ಕೆ ಹೋಗಿದ್ದ. ಹಾಗಾಗಿ ತುಂಬ ಒದೆ ತಿಂದ, ಇಬ್ಬರು ಕೂಡ ಒದೆ ತಿಂದವರು ಅವ್ರ ಅಪ್ಪನ ಹತ್ರ. ನಾನು ಕೂಡ ಹೊಡೆದೆ. ಇನ್ನು ಬರೋ ಮೂಮೆಂಟಲ್ಲಿ ಯಾಕಂದರೆ ಟೆನ್ಷನ್ ಆಗಿಬಿಡುತ್ತೆ ಈ ಥರ ಎಲ್ಲ ಸಮ್ಟೈಮ್ಸ್ ಮಾಡಿದಾಗ ಮಕ್ಕಳು. ನಾನು ಧ್ರುವನು ಚಿನ್ಮಯ್ ಮಾಡೋದಕ್ಕೆ ನಾವುಗಳೇ ಕಾರಣ ಅಂತ ಹೇಳ್ಬೋದು, ಸಂಪು ಎತ್ತೋದಕ್ಕೆ. ಯಾಕಂದರೆ ಹಿಂದಿನ ದಿವಸ ನಾವುಗಳು ಎತ್ತಿದ್ವಿ, ಸಂಪಲ್ಲಿ ಎಷ್ಟು ನೀರಿದೆ ಅಂತ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಮೇಲ್ಗಡೆಯವ್ರು ಇರೋದು ನೋಡಿದ್ವಿ ಎಷ್ಟಿದೆ ಅಂತ ಹೇಳಿಬಿಟ್ಟು. ಇನ್ನು ನಾವು ಎತ್ತಬೇಕಾದ್ರೆ ಧ್ರುವನು ಚಿನ್ಮಯ್ ನಿಂತ್ಕೊಂಡು ನೋಡ್ತಾ ಇದ್ರು. ಹಾಗಾಗಿ ಮಕ್ಕಳು ಮುಂದೆ ನಾವು ಏನನ್ನೂ ಮಾಡೋದಕ್ಕೆ ಹೋಗಬಾರ್ದು, ಏನೇ ಮಾಡಿದ್ರು ಕೂಡ ಅವ್ರು ನೆಕ್ಸ್ಟ್ ಅದನ್ನೇ ಪ್ರಯೋಗ ಮಾಡೋದಕ್ಕೆ ಹೋಗ್ತಾರೆ. ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಈಗಿನ ಮಕ್ಕಳ ಹತ್ರ ಏನು ಹೇಳೋದಕ್ಕೂ ಆಗಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಬಿಸಿಲು ಬೀಳ್ತಾ ಇದೆ ಸ್ವಲ್ಪ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬಂದು ಎಲ್ಲಿದ್ದೀವಿ ರೀ, ಮೆಜೆಸ್ಟಿಕ್ ಕೋರಮಂಗ್ಲ ಹತ್ರ ಇದ್ದೀವಿ. ಹೆವಿ ಟ್ರಾಫಿಕ್ ಇದೆ, ಇಷ್ಟು ಟ್ರಾಫಿಕ್ ಇದೆ. ಎಷ್ಟೊತ್ತಾಗುತ್ತೆ ಊರಿಗೆ ಹೋಗೋಷ್ಟೊತ್ತು? ನಾವು ಎಷ್ಟೊತ್ತಾಗುತ್ತೆ ರೀ ಊರಿಗೆ ಹೋಗೋದು? 2 ತಾಸು ಅಂದರೆ ಇವಾಗ 9:10 11:30 ಆಗುತ್ತೆ. ಆ್ಯಕ್ಚುಲಿ ಬೈಕಲ್ಲಾದರೆ ಬೇಗ ಹೋಗ್ಬೋದಿತ್ತು ನಾವು, ಯಾಕಂದರೆ ನೋಡಿ ಬೈಕ್ಗಳೆಲ್ಲ ಹೆಂಗ್ಕೊಂಡು ತುರ್ಕೊಂಡು ಹೋಗ್ಬಿಡ್ಬೋದು. ಕಾರಲ್ಲಿ ಹೋಗೋದಕ್ಕಾಗಲ್ಲ. ಬೈಕ್ಗಳಲ್ಲಿ ಇಷ್ಟು ಜಾಗ ಇದ್ದರೆ ಸಾಕು, ಕಾರಿಗೆಲ್ಲ ಜಾಸ್ತಿ ಜಾಗ ಬೇಕಾಗುತ್ತಲ್ಲ. ಚಿನ್ಮಯ್ ನೋಡು, ಏನು ಧ್ರುವನ್ ಮುಂದೆ ಕುತ್ಕೊಂಡಿದ್ದಾನೆ ಆರಾಮಾಗಿ. ನನ್ನ ಸೀಟಲ್ಲಿ ಕುತ್ಕೊಬಿಟ್ಟಿದ್ದಾನೆ ಧ್ರುವನು. ಯಾರ್ದು ಅದು ಸೀಟು? ನಂದು. ನೋಡು ಅವಂದಂತೆ. ನಿಜ ಹೇಳಿ, ಯಾರ್ದದು ಸೀಟು? ಹಾಂ, ಅದಕ್ಕೆ ನೀನು ಕುತ್ಕೊತೀಯಾ? ಆ್ಯಕ್ಚುಲಿ ಸೀಟ್ ಬುಕ್ ಮಾಡ್ಕೊಬಿಟ್ಟಿದ್ದೆ ನಿನ್ನ ನಡುವೆ. ನಂಗೆ ಆ ಸೀಟೇ ಕೊಡ್ತಾ ಇಲ್ಲ. ಫಸ್ಟೆಲ್ಲ ಹಿಂದೆ ಕುತ್ಕೊತಿದ್ದೆ ಧ್ರುವನು, ನಾನು ಚಿನ್ಮಯ್ ಮುಂದೆ ಕುತ್ಕೊತಿದ್ವಿ. ಈಗ ಬಂದು ಧ್ರುವನ್ ನನಗಿಂತ ಫಸ್ಟ್ ಹತ್ಬಿಟ್ಟು ಅವನೇ ಕುತ್ಕೊಬಿಟ್ಟಿರ್ತಾನೆ, ನಾನು ಎಲ್ಲಿ ಕುತ್ಕೊತೀನಿ ಅಂತ ಹೇಳ್ಬಿಟ್ಟು. ಅಲ್ಲಮ್ಮ, ಅದಕ್ಕೆ ನಾ ಕುತ್ಕೊಳ್ಳೋದು. ನೋಡಿ ಟ್ರಾಫಿಕ್ ಇದೆ. ಇನ್ನು ತಿಂಡಿ ಏನು ತಿಂದಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ತಿಂಡಿ ತಿಂದಿಲ್ಲ. ಹುಡುಗರಿಗೆ ಏನಾರ ತಿನ್ನಿಸ್ಬೇಕು ಆ್ಯಕ್ಚುಲಿ ಬಂದು, ಯಾಕಂದರೆ ಸುಸ್ತಾಗ್ತಾರೆ. ಆಲ್ಮೋಸ್ಟ್ ಅವನು 7 ಗಂಟೆಗೆ ಅಲ್ವಾ ತಿಂಡಿ ತಿನ್ನೋ ಟೈಮಿಂಗ್ಸ್ ಬಂದು, ಹಂಗಾಗಿ ಅವಾಗೇನೆ ತಿಂಡಿ ಕೇಳ್ತಾ ಇದ್ರು. ಇನ್ನು ಹೋಗ್ತಾ ಅಂದವೇ ಎಲ್ಲನ ಕೊಡಿಸ್ಕೊಂಡು ಹೋಗಬೇಕು ಧ್ರುವನ್ಗೂ ಚಿನ್ಮಯ್ಗೆ ತಿಂಡಿ. ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತಿಂಡಿ ತಿನ್ನೋದು. ಹಾಗಾಗಿ ಇನ್ನು ಇವತ್ತು ಮಧುಗಿರಿಯಲ್ಲಿ ಜಾತ್ರೆ ಇದೆ, ಇನ್ನು ಕೊಡಗೇನಹಳ್ಳಿಯಲ್ಲೂ ಜಾತ್ರೆ. ಹಂಗಾಗಿ ಎಲ್ಲ ಕೆಲಸ ಒಂದೇ ಸರಿ ಆಗುತ್ತೆ ಅಂದ್ಬಿಟ್ಟು ಇನ್ನು ಜಾತ್ರೆನೂ ನೋಡ್ದಂಗೆ ಆಗುತ್ತೆ. ಆಲ್ರೆಡಿ ಒಂದು 2 ಮಂತ್ಸ್ ಆಯಿತು ಹೋಗಿ ಊರಿಗೆ, ಅಲ್ವ ರೀ? ನಾವು ಆಲ್ರೆಡಿ ಊರಿಗೆ ಹೋಗಿ 2 ಮಂತ್ಸ್ ಆಯಿತು. ಮಂತ್ರಾಲಯ ವಿಡಿಯೋ ಹಾಕಿದ್ನಲ್ಲ, ಅವಾಗ ಹೋಗಿರೋದು. ಮತ್ತು ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮನೇಲಿ ಹೋಗಿದ್ರು, ನಾವು ಹೋಗಿರಲಿಲ್ಲ.
ಏನಾದರೂ ನಾನು ಹೋಗಿದ್ದೆ ಕರೆಕ್ಟು ಚಿನ್ಮಯ್ಗೆ ಅಡ್ಮಿಟ್ ಮಾಡಿದ್ನಲ್ಲ ಆವಾಗ ಹೋಗಿದ್ದೆ, ಊರಿಗೆ ಹೋಗಿದ್ದೆ ಕರೆಕ್ಟ್. ನಾನು ಹೋಗಿದ್ದೆ, ನಮ್ಮ ಮನೆಯವ್ರೆ ಹೋಗಿಲ್ಲ. ಹಂಗಾದ್ರೆ ನನಗೇನೆ ಕನ್ಫ್ಯೂಸ್ ಆಗ್ತಾ ಇದೆ. ನಾನು ಕ್ರಿಕೆಟ್ ನಾವು ನೆನೆಸ್ಕೊಂಡ್ರೆ ಒಂದೇ ಕ್ರಿಕೆಟ್ ಎಲ್ಲ ಆಡೋಕ್ಕೆ ಹೋಗಿದ್ರು, ಅವರು ಕೂಡ ಒನ್ ಟೈಮ್ ಹೋಗಿದ್ರು. ನಾವು ಚಿನ್ಮಯ್ಗೆ ಹುಷಾರಿದ್ದಲ್ಲ ಅವಾಗ ಹೋಗಿದ್ವಿ ಅಷ್ಟೇ. ಮತ್ತು ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಹಾಲಿಡೇಸ್ ಬಂತಲ್ಲ, ಮತ್ತೆ ಇನ್ನು ಒಂದು 2 ವೀಕ್ಸ್ ಬಿಟ್ಕೊಂಡು ಪಕ್ಕ ಹೋಗ್ತೀವಿ ಊರಿಗೆ. ಕೂತ್ಕೋ, ಇನ್ನು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಒಂದು ವಾರ 15 ದಿವಸ ಅಂದರೂ ಊರಿಗೆ ಹೋಗ್ತೀವಿ. ಯಾವಾಗೂ ಹೋಗ್ತಿಲ್ಲ, ಈ ಸರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಊರಿಗೆ. ಇನ್ನು ಅಮ್ಮ ಕೂಡ ಕಾಶಿ ಯಾತ್ರೆ ಹೋಗ್ತಾರೆ, ಹಾಗಾಗಿ ಹೋಗೋಣ, ಇನ್ನು ಮನೆ ಹತ್ರ ಇರಬೇಕಲ್ಲ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲೂ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ, ಈ ಕಡೆಲ್ಲ ಸ್ವಲ್ಪ ಫ್ರೀ ಆಗಿದೆ ಈಗ. ಹೆವಿ ಬಿಸಿಲಿದೆ. ಇವಾಗ ಆಡುಗೋಡಿ ಇದ್ದೀವಿ. ಚಿನ್ಮಯ್ ನೋಡು, ವಿಡಿಯೋನೇ ನೋಡ್ತಿಲ್ಲ ನೀನು. ನನಗೆ ಕೊಬ್ಬು ಜಾಸ್ತಿ ಆಗಿಬಿಟ್ಟಿದೆ, ವಿಡಿಯೋ ನೋಡ್ತಾನೆ ಇಲ್ಲ. ಚಿನ್ನಿ ಇಲ್ಲಿ ನೋಡು, ವಿಡಿಯೋ ನೋಡಲ್ಲ ನೀನು, ಮಾತಾಡಲ್ಲ ವಿಡಿಯೋದಲ್ಲಿ, ಮಾತಾಡಲ್ಲ. ಪಾಪು ಮರಿ ಎದ್ದಳು ಎದ್ದಳು ಎದ್ದಳು. ಅವನು ನೋಡಲ್ಲ, ನೀನು ಮೊಬೈಲ್ ನೋಡಲ್ಲ, ಮಾತಾಡಲ್ಲ. ಹಿಂಬಡಿ ಕಡಿಬೇಡ, ಜ್ವರ ಬರ್ತೈತೆ. ತೆಗೆ ಹಿಂಬಡಿ ಕಡಿದ್ರೆ ಜ್ವರ ಬರುತ್ತೆ. ಎಷ್ಟು ಸರಿ ಹೇಳಿದ್ರೂ ನಂಗೆ ಅರ್ಥ ಆಗಲ್ಲ. ಹಿಂಗೆ ಅನ್ಬಾರ್ದು, ಜ್ವರ ಬರುತ್ತೆ. ಅದಕ್ಕೆ ಅವ್ನಿಗೆ ಹುಷಾರು ತಪ್ಪೋದು. ಅದೊಂಥರ ಸಿಗ್ನಲ್ ಇದ್ದಾಗ ಹುಷಾರು ತಪ್ತಾರೆ, ಇನ್ನೇನು ಮುಂದಕ್ಕೆ ಅಂದಾಗ ಸ್ವಲ್ಪ ದಿನದಿಂದನೇ ಹಿಂಗೆ ಮಾಡ್ತಿರ್ತಾರೆ, ಸ್ಟಾರ್ಟ್ ಮಾಡ್ಕೊತಾರೆ. ನಾನು ಮಾಡೋದೇ ಇಲ್ಲ ಹಂಗೆ, ನಾನು ಮಾಡಲ್ಲ. ಲಿಫ್ಟಿಗೆ ಹೆಣ್ಮಕ್ಳದ ಆಸ್ತಿ ಗೊತ್ತಿಲ್ಲ ನಿಂಗೆ. ಲಿಫ್ಟಿಗೆ ಹಚ್ಕೋಬಾರ್ದು. ನಾನು ಲಿಫ್ಟಿಗೇನು ಹಾಕಿಲ್ಲ, ಬೇಬಿ ರಬ್ಬ ಹಚ್ಚಿದ್ದೀನಿ ಅಷ್ಟೇ. ಲಿಫ್ಟಿಕ್ ಹಾಕಿದ್ರೆ ನಮ್ಮ ಮನೆಯಲ್ಲಿ ಬೈತಾರೆ. ಫುಲ್ ಕಂಡೀಷನ್, ಏನು ಮಾಡೋಣ. ಇವಾಗ ಲಿಫ್ಟಿಕ್ ಹಾಕೊಂಡಿಲ್ಲಮ್ಮ, ಜೆಲ್ಲು. ಇನ್ನು ಆನ್ ದ ವೇ ಹೋಗ್ಬೇಕಾದ್ರೆ ಇನ್ನು ನಮ್ಮ ರಿಲೇಟಿವ್ಸ್ ಒಬ್ಬರನ್ನ ಪಿಕಪ್ ಮಾಡ್ಕೋಬೇಕಿತ್ತು, ನಮ್ಮ ಮನೆಯವ್ರ ಅಕ್ಕ. ಹಾಗಾಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೆಬ್ಬಾಳ ಹತ್ರ ಪಿಕಪ್ ಮಾಡ್ಕೊಂಡ್ವಿ. ಅವರು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅವರು ಕೂಡ ಜಾತ್ರೆಗೇ ಹೋಗ್ತಾ ಇರೋದು. ಇನ್ನು ಹಾಗೆ ನಾವು ಮನೆ ದೇವರು ಇನ್ನು ಕದ್ರಿಗಂತೂ ಹೋಗೋದಕ್ಕಾಗಲ್ಲ, ಊರಲ್ಲಿರುವಂಥ ನರಸಿಂಹ ಸ್ವಾಮಿಗೆ ಪೂಜೆ ಮಾಡ್ಕೋಬೇಕಿತ್ತು. ಹಾಗಾಗಿ ಫಸ್ಟು ಪೂಜೆ ಮಾಡಿಕೊಂಡು ಆಮೇಲೆ ನಮ್ಮ ನಾದಿನಿ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ಇನ್ನು ದೊಡ್ಡಬಳ್ಳಾಪುರದಲ್ಲೂ ಒಬ್ಬರು ಪಿಕಪ್ ಮಾಡ್ಕೊಳೋದಿದೆ, ಹಾಗೆ ಅವರು ಕೂಡ ಜಾಯಿನ್ ಆಗ್ತಾರೆ. ಅದು ಬಿಟ್ಟು ಬೇಗ ಬೇಗ ತಿನ್ನು. ಏನು ಇಷ್ಟು ಬೆಳ್ಳಕ್ಕೆ ಅಂತಿದ್ಯಾ? ತಿಂತಾವ್ರಲ್ಲ ನಿನ್ನ ಮಕ್ಕಳು, ಪಾಪ ತಿನ್ಲಿರೋ. ಹಾಂ, ಏನಿಲ್ಲ, ಮೊಬೈಲಾಗ ಜಾಸ್ತಿ ಬೆಳ್ಳಕ್ಕೆ ಅಂತವ್ರೆ. ಅದಕ್ಕೆ ಏನೋ ಬೈಯಕ್ಕೆ ಬಂದಾಗ ಏನೋ ಒಂದು ಏನು ಮಾಡ್ಬಿಡ್ತೀನಿ ಹಂಗೆ. ಇನ್ನು ನಮ್ಮ ಮನೆಯವ್ರು ಬೈಯಕ್ಕೆ ಬಂದರು, ಯಾಕಂದರೆ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಂತಾಯಿಲ್ಲ ಅಂತ ಹೇಳಿಬಿಟ್ಟು ಬೈಯಕ್ಕೆ ಬಂದರು. ಹಾಗಾಗಿ ಪ್ಲೇಟ್ ಚೇಂಜ್ ಮಾಡಿಬಿಟ್ಟೆ. ಅವ್ರು ಸುಮ್ಮನೆ ಹೊರಟೋಗ್ಬಿಟ್ರೆ ಏನು ಬೈಲಿಲ್ಲ, ಇನ್ನು ಬೇಗ ಬೇಗ ತಿನ್ಕೊಳ್ಳಿ ಅಂತ ಹೇಳಿದ್ರು, ಯಾಕಂದರೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆಯೇ ದೊಡ್ಡಬಳ್ಳಾಪುರದಲ್ಲಿ ಪಿಕಪ್ ಮಾಡಿಕೊಂಡು ಅವ್ರನ್ನೂ ಕೂಡ ಹೋಗ್ತಾ ಇದ್ದೀವಿ. ಇನ್ನು ಎಲ್ಲರೂ ಹೋಗೋಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಯಿತು, ಯಾಕಂದರೆ ಮನೆಗೆ ಹೋಗೋಷ್ಟೊತ್ತು ಲೇಟ್ ಆಯಿತು. ದೇವಸ್ಥಾನಕ್ಕೆ ಹೋಗೋದು ಒಂದು 12:30 ಆಗೋಗಿತ್ತು. ಮಠ ಮಧ್ಯಾಹ್ನದಲ್ಲಿ ಹೋದ್ವಿ. ಆಲ್ರೆಡಿ ಅವರು ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು ದೇವಸ್ಥಾನ. ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು ಹೋಗ್ತಾನೆ. ಇನ್ನು ನಾವು ಕೂಡ ಅಲ್ಲೇ ಗೇಟ್ಗೆ, ಇದು ವರ್ಷನೂ ಇಲ್ಲಿಗೆ ಹೋಗಿ ನಾವು ಪೂಜೆ ಮಾಡ್ಕೊಬರೋದು. ಇವತ್ತು ಕದ್ರಿದು ತೇರಿತ್ತಲ್ಲ, ಕದ್ರಿ ನರಸಿಂಹ ಸ್ವಾಮಿದ, ಅಲ್ಲಿ ತೇರು ನಡೀತಾ ಇರುತ್ತೆ. ಹಾಗಾಗಿ ಲಾಸ್ಟ್ ವೀಕ್ ನಾವು ಮಾಡ್ಕೋಬೇಕಿತ್ತು, ಕದ್ರಿ ಹುಣ್ಣಿಮೆ ದಿವಸನೇ ಮಾಡ್ಕೋಬೇಕಿತ್ತು ಪೂಜೆ. ನಾವು ಅಲ್ಲಿಂದ ಬರೋದಕ್ಕೆ ಆಗಿಲ್ಲ, ಯಾಕಂದರೆ ಮನೆ ಶಿಫ್ಟಿಂಗ್ ಎಲ್ಲ ಇತ್ತಲ್ಲ, ಹಾಗಾಗಿ ನಾವು ಬಂದಿರಲಿಲ್ಲ. ಈ ವಾರ ನಾವು ಬಂದು ಪೂಜೆ ಮಾಡ್ಕೊತಾ ಇದ್ದೀವಿ. ಪ್ರತಿ ವರ್ಷವೂ ಬಂದು ಕದ್ರಿ ಹುಣ್ಣಿಮೆ ದಿವಸನೇ ನಾವು ಪೂಜೆಯನ್ನು ಮಾಡ್ಕೊಂಡು ಹೋಗ್ತೀವಿ. ಅಥವಾ ಆಗಿಲ್ಲ ಅಂದರೆ ಕದ್ರಿ ತೇರು ನಡೆಯುತ್ತಲ್ಲ, ಒಂದು ವಾರಕ್ಕೆ ನಡೆಯೋದು. ಕದ್ರಿ ಹುಣ್ಣಿಮೆ ಆಗಿ ಒಂದು ವಾರಕ್ಕೆ ನಡೆಯುತ್ತೆ. ಆವತ್ತಿನ ದಿವಸ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಈ ಥರ ಪ್ಲ್ಯಾನ್ ಮಾಡ್ಕೊತೀವಿ. ಇನ್ನು ದೇವಸ್ಥಾನದ ಬಾಗಿಲು ಬೆಳಗ್ಗೆನೇ ನಾವು ಬಂದಿದ್ದ ಕರೆಕ್ಟ್ ಟೈಮ್ಗೆ ನಮಗೆ ಸಿಗೋದು ದರ್ಶನ. ಇನ್ನು ಬಾಗಿಲೆಲ್ಲ ಹಾಕ್ಕೊಂಡು ಹೋಗಿದ್ರು, ಹಾಗಾಗಿ ನಾವು ಇಲ್ಲೇ ಪೂಜೆ ಮಾಡ್ಕೊತಾ ಇದ್ದೀವಿ. ಎಲ್ಲರೂ ಕೂಡ ಇಲ್ಲೇ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪೂಜೆಯನ್ನು ಮಾಡ್ಕೊತಾ ಇದ್ದೀವಿ. ಯಾಕಂದರೆ ವರ್ಷನೂ ನಾವು ತಪ್ಪದೇನೆ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ತೀವಿ.
9 ಗಂಟೆ 10 ಗಂಟೆ ಒಳಗಡೆ ಬಂದೆ ಓಪನ್ ಇರುತ್ತೆ ದೇವಸ್ಥಾನ. ಆಲ್ರೆಡಿ ನಾವು ಬಂದಿದ್ದೇ ಲೇಟ್ ಆಗೋಗಿತ್ತು, ಯಾಕಂದರೆ ಆ ಟ್ರಾಫಿಕಲ್ಲಿ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಯಿತು. ಯಾಕಂದರೆ ಅಷ್ಟು ಟ್ರಾಫಿಕ್ ಇತ್ತು ಬರಬೇಕಾದ್ರೆ ಎಲ್ಲ, ಹಾಗಾಗಿ ಲೇಟ್ ಆಯಿತು. ಇನ್ನು ಪೂಜೆ ಈ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ಬರ್ತಾನೆ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೆ, ದೇವ್ರ ಸಾಮಾನೆಲ್ಲ ತೊಗೊಬಂದು ಪೂಜೆಯನ್ನು ಮಾಡ್ಕೊತಾ ಇದ್ದೀವಿ. ಎಲ್ಲ ವೀಡಿಯೋನು ಮಾಡಿಬಿಡ್ಬೋದು, ಆದರೆ ನನ್ನ ವೀಡಿಯೋ ಮಾಡೋರೇ ಇಲ್ಲ. ಯಾಕಂದರೆ ಇವಾಗ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಬೇಕು, ಈ ವೀಡಿಯೋಸ್ ಎಲ್ಲ ಮಾಡಬೇಕು ಅಂದ್ರೂ ಕೂಡ ಯಾರೂ ವೀಡಿಯೋ ಮಾಡಿಕೊಡೋದಿಲ್ಲ ಸಮ್ಟೈಮ್ಸು. ಯಾಕಂದರೆ ಅವ್ರದ್ದೇ ಆದಂಥ ಎಲ್ಲರಿಗೂ ಬ್ಯುಸಿ ಇರುತ್ತಲ್ಲ, ಹಾಗಾಗಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ಬಿಡುತ್ತೆ. ಹೋಗಿದ್ದ ಕಡೆ ಎಲ್ಲ ಈ ಮನೆಗಾದರೆ ಟ್ರೈಪಾಡೆಲ್ಲ ಹಿಡ್ಕೊಂಡು ಆರಾಮಾಗಿ ವೀಡಿಯೋ ಮಾಡ್ಕೊಬಿಡ್ಬೋದು, ಡೈರೆಕ್ಷನ್ ಎಲ್ಲ ಫಿಕ್ಸ್ ಮಾಡಿಕೊಂಡು. ಇನ್ನು ಹೋಗಿದ್ದ ಕಡೆ ಎಲ್ಲ ವೀಡಿಯೋ ಮಾಡಬೇಕು, ಡೈರೆಕ್ಷನ್ ಇಡಬೇಕು, ಎಲ್ಲರೂ ನೋಡ್ತಿರ್ತಾರೆ, ಒಂಥರ ಅನಿಸ್ಬಿಡುತ್ತೆ. ಇನ್ನು ಬೇರೆಯವರೆಲ್ಲ ಇದು ವೀಡಿಯೋ ಮಾಡೋದಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಮನೆಯವರೇ ಹೈಲೈಟ್ ಅಂತ ಹೇಳ್ಬೋದು, ಯಾಕಂದರೆ ನಾನು ಅವ್ರು ವೀಡಿಯೋ ಮಾಡಿರ್ತೀನಲ್ಲ, ನಾನು ವೀಡಿಯೋ ಯಾರು ಮಾಡೋರಿರೋಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಇನ್ನು ಹೋಗ್ತಾ ಆನ್ ದ ವೇ ಸಿಗುವಂಥ ದೇವಸ್ಥಾನ ಶಿವನ ದೇವಸ್ಥಾನ. ನಾವು ವರ್ಷನೂ ಇಲ್ಲಿಗೆ ಬಂದೇ ಹೋಗೋದು, ಯಾಕಂದರೆ ಆ ನರಸಿಂಹಸ್ವಾಮಿ ಪೂಜೆ ಎಲ್ಲ ಮಾಡಿಕೊಂಡು ತದನಂತರ ನಾವು ಇಲ್ಲ ಆನ್ ದ ವೇ ಹೋಗ್ಬಿಟ್ಟು ನಿಂತ್ಕೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ. ಯಾಕಂದರೆ ವರ್ಷಕ್ಕೆ ಒಂದೇ ಸರಿನೇ ನಾವು ಈ ಕಡೆ ರೂಟ್ಗೆ ಬರೋದು, ಮತ್ತೆ ಇಲ್ಲಿಗೆ ಬರೋದಿಲ್ಲ. ಬಂದಾಗ ಒಂದು 2-3 ದೇವಸ್ಥಾನ ಇದೆ, ಅಲ್ಲೂ ಕೂಡ ಹೋಗ್ಬಿಟ್ಟು ನೋಡಿಕೊಂಡು ಹೋಗ್ತೀವಿ. ಎಲ್ಲೋದ್ರೂ ಕೂಡ ನನ್ನ ಮಕ್ಕಳು ಮಾತ್ರ ಹಿಡಿಯೋಕ್ಕೆ ಕಷ್ಟನೇ, ಯಾಕಂದರೆ ತುಂಬಾ ಓಡಾಡೋದು, ಏನಾನ ಒಂದು ಮಾಡೋದು, ನಾವು ಸುಮ್ಮನೆ ಕೈಗಳು ಸುಮ್ಮನೆ ಇರೋಲ್ಲ ಅಂತವಲ್ಲ, ಹಾಗೆ ಧ್ರುವನೇ ಜಾಸ್ತಿ. ಚಿನ್ಮಯ ಅಂತೂ ಏನೋ ಸುಮ್ಮನೆ ಇರ್ತಾನೆ, ಒಬ್ಬನೇ ಇದ್ಬಿಟ್ಟೆ. ಈ ಧ್ರುವನಂತೂ ಹಿಡಿಯೋದಕ್ಕೆ ಆಗೋದಿಲ್ಲ, ಮಾತು ಕಮ್ಮಿ ತೀಟೆ ಜಾಸ್ತಿ ಅಂತಾರಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದೆ. ನಾವೇನು ಹೇಳಿಲ್ಲ ಅಂದರೂ ಕೂಡ ಎಲ್ಲ ಫೋನಾಗಿ ಮಾಡೋಕ್ಕೆ ಹೋಗ್ಬಿಡ್ತಾನೆ, ಅದೇ ಪ್ರಾಬ್ಲಮ್ ಆಗಿಬಿಡುತ್ತೆ ಸಮ್ಟೈಮ್ಸು. ಇನ್ನು ಅವರು ಕೂಡ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ನೀನೊಂದು ಇಟ್ಕೋ ಚಿನ್ಮಯ್, ಇಲ್ಲಿ ಚಿನ್ನಿ. ನೀನು ಅಷ್ಟೇ, ನಿಂದೇನು ಇಲ್ಲ. ಇಲ್ಲಿ ನೋಡೋದು ತೆಗ್ದಿನಿ. ಅವು ಕೂಡ ನಮ್ಮ ಅತ್ತೆ ಮನೆಗೆ ಊಟ ಎಲ್ಲ ತಿಂದ್ಕೊಂಡು ನಮ್ಮ ನಾದಿನಿ ಮನೆಗೆ ಹೊರಟಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು, ಇನ್ನು ಅವರು ಕೂಡ ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ರು. ಇನ್ನು ನಾವು ಹೋಗಿದ ತಕ್ಷಣವೇ ಇವರು ಕೂಡ ಬಂದರು ಮನೆಗೆ. ಇವಾಗ ಜಾತ್ರೆ ನಡೀತಾ ಇದೆಯಲ್ಲ, ಹಾಗಾಗಿ ಮನೆಗೆ ಬಂದ್ಬಿಟ್ಟು ಈ ಥರ ಹೋಗ್ತಾರೆ. ಏನೋ ಕಾಣಿಸ್ತಾ ಇನ್ನು ಅವರು ಕೂಡ ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಮನೆ ಒಳಗಡೆ ಎಲ್ಲ ಹೋದರು. ನಾನು ಕೂಡ ಹೊರಗಡೆ ಬಂದು ನೋಡ್ತಾ ಇದ್ದೀನಿ ಯಾವ ಥರ ಮಾಡಿದ್ದಾರೆ ಎಲ್ಲರ ಮನೆ ಹತ್ರ ಅಂತ ಹೇಳಿಬಿಟ್ಟು. ನೋಡಿ, ಪ್ರತಿ ಮನೆಗೂ ಇವಾಗ 16 ವರ್ಷದ ನಂತರ ನಡೀತಾ ಇರುವಂತಹ ಜಾತ್ರೆ ಇದು. ಹಾಗಾಗಿ ಎಲ್ಲ ಕಡೆ ಒಂದೊಂದು ಮನೆ ಹತ್ರನೂ ಕೂಡ ಶಾಮಿನಗಳು ಎಲ್ಲ ಹಾಕಿ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಜಾತ್ರೆನ. ಇನ್ನು ನಾನು ಕೂಡ ಹೊರಗಡೆ ಎಲ್ಲ ನೋಡ್ಕೊಂಡು ಬಂದೆ. ಇನ್ನು ಊಟ ಎಲ್ಲ ಮಾಡಿಕೊಂಡು, ಇದು ಹಬ್ಬದ ಊಟ ಸಿಹಿ ಇತ್ತು ಇವತ್ತು, ನೆಕ್ಸ್ಟ್ ದಿನ ನಾನ್ ವೆಜ್ ಇರುತ್ತೆ. ಹಾಗಾಗಿ ಎಲ್ಲ ನೋಡಿಕೊಂಡು ದೇವಸ್ಥಾನ ಹತ್ರ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು, ಇನ್ನು ಸಾಯಂಕಾಲ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ನಮ್ಮ ಮನೆಯವರು. ಇನ್ನು ಅವರು ಕೂಡ ಈ ಮಕ್ಕಳಿಗೆ ಮಣ್ಣಲ್ಲಿ ಯಾವ ಥರ ಆಟ ಆಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದಾರೆ, ಒಂದು ಮ್ಯಾಜಿಕ್ ಥರ. ಅವ್ರಿಗೆ ಒಂಥರ ಖುಷಿ ಆಗಿಬಿಡುತ್ತೆ. ಬಣ್ಣು ನಿಜ ಹೇಳ್ತೀನಿ ಫ್ರೆಂಡ್ಸ್, ಅದು ಬಂದು ಸಾಯಂಕಾಲದಿಂದನೇ ಮಣ್ಣು ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ನಾವು ಬರೋವರೆಗೂ ಮಣ್ಣಲ್ಲೇ ಇದ್ದರು. ನೈಟ್ ಮಲಗ್ಬೇಕಾದ್ರೆ ಅಷ್ಟೇ ಅವ್ರಿಗೆ ರೆಸ್ಟ್ ಸಿಕ್ಕಿತ್ತು, ಯಾಕಂದ್ರೆ ಮಣ್ಣಲ್ಲೇ ಆಟ ಆಡ್ಕೊಂಡು ಇದ್ಬಿಟ್ಟಿದ್ರು 3 ಜನನು.
ಹಂಗಲ್ಲ, ಎಲ್ಲ ಹುಡುಕ್ಬಾರ್ದು, ಒಬ್ಬರೇ ಹುಡುಕ್ಬೇಕು. ಇವಾಗ ಇರೋ, ನಾನು ಆಟ ಕಲಿಸ್ತೀನಿ. ಇವಾಗ ಯಾರು ಇವಾಗ ಇರು 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 ಒಂದು ನಿಮಿಷ ಇರು, ನೀನೇನು ಮಾಡಬೇಡ. ಹೆಂಗೆ ಆಟ ಆಡ್ತೀವಿ ಅಂತ ನೋಡು. ಓಕೆ, ಇವಾಗ ನೀನು ಹಾಂ ಇರೋ 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 ಅವನು ಎಲ್ಲಾಯ್ತಮ್ಮ? ಹಾಂ ಇರೋ. ಇಲ್ಲ ಹಂಗೆ ಹಿಡ್ಕೊ. ಇಲ್ಲ ಐತೆ. ಇವಾಗ ಚಿನ್ಮಯ್ ಕೈ ಹಾಕಮ್ಮ. ಇಲ್ಲೊಂದ್ಸಲ ಇನ್ನು ಒಂದು 7 ಗಂಟೆ ಹಂಗೆ ಇನ್ನು ಮಧುಗಿರಿಗೂ ಹೋಗಿ ಬಂದುಬಿಡೋಣ. ಯಾಕಂದ್ರೆ ಅಲ್ಲೂ ಕೂಡ ಜಾತ್ರೆ ನಡೀತಾ ಇದೆಯಲ್ಲ, ಹಾಗಾಗಿ ಹೋಗಿ ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಮನೆಗೆ ಹೋಗ್ತಾನೆ ನಮ್ಮಮ್ಮ ಎಲ್ಲ ಕುತ್ಕೊಂಡಿದ್ರು, ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ರು. ಇನ್ನು ನಮ್ಮ ತಂಗಿಯವರು ಕೂಡ ಬೆಳಗ್ಗೆನೇ ಬಂದಿದ್ರು, ಜಾತ್ರೆ ಇತ್ತಲ್ಲ, ಆರತಿ ಇತ್ತು, ಹಾಗಾಗಿ ಬೇಗನೆ ಬಂದಿದ್ರು ಅವರೆಲ್ಲ. ಇನ್ನು ನಮ್ಮ ಅಕ್ಕ ಎಲ್ಲ ಬಂದಿರಲಿಲ್ಲ, ನಮ್ಮ ತಮ್ಮನೂ ಬಂದಿರಲಿಲ್ಲ, ಸ್ವಲ್ಪ ಮಿಸ್ ಮಾಡಿಕೊಂಡೆ ನಮ್ಮ ಅಕ್ಕನ. ಇನ್ನು ನಮ್ಮಮ್ಮ ಕೂಡ ರೆಡಿ ಆಗಿದ್ರು. ನಮ್ಮಮ್ಮ ವೀಡಿಯೋಸ್ಗಳಿಗೆ ಚೆನ್ನಾಗಿ ಮಾತಾಡುತ್ತೆ ಅಲ್ವಾ, ಏನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ನನಗೆ ಇದು ರಿಲೇಷನ್ಗೆಲ್ಲ ಹೇಳಿದ್ರು ಈ ಥರ, ಹಾಗಾಗಿ ನೀವಿಂತ ನಿಮ್ಮ ಅಮ್ಮನ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಇವ್ರು ನಮ್ಮ ತಂಗಿಯವ್ರ ಹಸ್ಬೆಂಡ್ ಆಗಿರ್ತಾರೆ. ದೇವಸ್ಥಾನಕ್ಕೆ ಹೋಗೋಣ ನೋಡಿ. ಇನ್ನು ಜಾತ್ರೆ ಒಳಗೆ ಹೋದ್ವಿ. ಇನ್ನು ಹೋಗ್ತಾನೆ ಇನ್ನು ರೆಡಿ ಆಗಿಬಿಟ್ಟು ನಾವು ಕೂಡ ಜಾತ್ರೆಗೆ ಹೋಗಿ ಇನ್ನು ದೇವ್ರ ದರ್ಶನ ಮಾಡ್ಕೊಬಿಡೋಣ ಫಸ್ಟ್ ಅಂತ ಹೇಳಿಬಿಟ್ಟು ದೇವ್ರನ್ನ ದರ್ಶನ ಮಾಡ್ಕೊತಾ ಇದ್ದೀವಿ. ಬರ್ರೋ. ನಾನು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದು ಕೆಲವೊಂದು ಫೋಟೋಸ್ ತಕ್ಕೊಂಡ್ವಿ ಫ್ಯಾಮಿಲಿ ಜೊತೆ. ತಕ್ಕೊಂಡು ಇನ್ನು ಹೊರಗಡೆ ಬಂತಾನೆ ಮಕ್ಳದ್ದು ಹಾರ್ಪಟ ಸ್ಟಾರ್ಟ್ ಆಗೋಯ್ತು. ಯಾಕಂದರೆ ಅಂಗಡಿಗಳೆಲ್ಲ ಜಾಸ್ತಿ ಇದ್ದಾವಲ್ಲ, ಅದು ಬೇಕು ಇದು ಬೇಕಂದ್ರೆ ತುಂಬಾ ಕಾಡಿಸ್ತಾ ಇದ್ರು. ಆಲ್ರೆಡಿ ಕೊಡ್ಗೆನಹಳ್ಳಿ ಜಾತ್ರೆಯಲ್ಲಿ ಒಂದು ಪರ್ಚೇಸ್ ಮಾಡಿದ್ರು, ಇಲ್ಲಿ ಒಂದು. ಯಾಕಂದರೆ ಇವಾಗ ಅಜ್ಜಿ ಅವರ ಚಿಕ್ಕಪ್ಪ ಅವರು ಕೊಡಿಸ್ತಾ ಇದ್ದಾರೆ, ಇವರು ಕೂಡ. ನಾನಂತೂ ಈ ಥರ ಎಲ್ಲ ಜಾಸ್ತಿ ಎಲ್ಲ ಕೊಡ್ಸೋದಕ್ಕೆ ಹೋಗಲ್ಲ, ತುಂಬ ಹಠ ಮಾಡಿದ್ದಾರೆ ಅಂದರೆ ಈ ಥರ ಪ್ಲೇಸ್ಗೆ ಹೋದಾಗ ಕೊಡಿಸ್ತೀನಿ. ಇನ್ನು ಅವ್ರ ಚಿಕ್ಕಪ್ಪನೇ ಕೊಡಿಸಿದ್ರು, 2 ಟಾಯ್ಸ್ ಕೊಡಿಸಿದ್ರು. ಇನ್ನು ಗನ್ನೆಲ್ಲ ತೊಗೊಂಡ್ರು. ಇನ್ನು ತೇರು ಎಳಿಬೇಕಲ್ಲ, ಹಾಗಾಗಿ ಎಲ್ಲ ರೆಡಿಯನ್ನು ಮಾಡ್ಕೊತಾ ಇದ್ದಾರೆ. ನಾ ಈ ತೇರು ಎಳೆಯೋದಕ್ಕಿಂತ ಮುಂಚೆ ಯಾವ ಥರ ಶಾಸ್ತ್ರಗಳನ್ನ ಮಾಡ್ತಾರೆ, ಯಾವ ಥರ ರೆಡಿ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಫುಲ್ ವೀಡಿಯೋ ಮಾಡಿದ್ದೀನಿ. ನೋಡ್ಕೊ ಬನ್ನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕಮೆಂಟ್.
ಇನ್ನು ಜಾತ್ರೆಗೆ ಹೋಗ್ತಾರೆ ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ಸ್ವಲ್ಪ ಮಾತಾಡೋದು ಎಲ್ಲ ಇರುತ್ತಲ್ಲ, ಹಾಗೆಯೇ ಎಲ್ಲರೂ ಸಿಕ್ಕಿದ್ರು, ಎಲ್ಲರ ಹತ್ರ ಮಾತಾಡಿಕೊಂಡು ನಾವು ಕೂಡ ಹೋಗ್ತಾ ಇದ್ದೀವಿ. ಇನ್ನು ಜಾತ್ರೆಯಲ್ಲಿ ಅಂಗಡಿಗಳು ನೋಡ್ಬೇಕಂದ್ರೆ ಎಷ್ಟು ಖುಷಿ ಆಗ್ತಿತ್ತಂದರೆ ಅವಾಗ ತುಂಬ ಅಂದರೆ ಖುಷಿ ಆಗ್ತಿತ್ತು. ಯಾಕಂದರೆ ನನಗೆ ಒಂದು 2,000 ಇದ್ರೂ ಕಮ್ಮಿನೇ ಅನ್ನಿಸ್ತಿತ್ತು. ಈಗ ಅವೆಲ್ಲ ಅಷ್ಟೊಂದು ಕ್ರೇಜೇ ಇಲ್ಲ. ಇನ್ನು ಪಾತ್ರೆ ಸಾಮಾನೆಲ್ಲ ನೋಡಿದೆ, ಯಾವ ತೊಗೊಂಡ್ರು 100 ಅಂದರು. ಇನ್ನು ಅದರಲ್ಲೇ ಆನ್ಲೈನಾಗ ಕಮ್ಮಿ ಸಿಗುತ್ತೆ ಅಂತ ಅದೂ ರಿಟರ್ನ್ ಬಂದೆ. ಇನ್ನು ಹಂಗೆ ಹೋಗ್ತಾ ಇನ್ನು ಬುದ್ಧಗಳು, ಕೃಷ್ಣ ಎಲ್ಲ ಇಕ್ಕಿದ್ರು, ರಾಧೆ ಕೃಷ್ಣ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ನಾನು ಬುದ್ಧ ತೊಗೊಂಡೆ, ಯಾಕಂದರೆ ಎಂಟ್ರೆನ್ಸಲ್ಲಿ ಇಕ್ಕಿರೋ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ತಂಗಿ ಒಂದು ಬುದ್ಧ ತೊಗೊಂಡ್ರು. ನಮ್ಮಪ್ಪ ಆಲ್ರೆಡಿ ಬುದ್ಧವನ್ನು ತೊಗೊಂಡು ಹೋಗಿದ್ರು ಮನೇಲಿ. ನಾನು ಹೇಗಿದೆ ಅಂತ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಹಾಗೆಯೇ ಆಟ ಆಡೋ ಹತ್ರ ಹೋದ್ವಿ. ಇನ್ನು ರಾಟೆ, ಕೊಲಂಬೋಸು ಅವೆಲ್ಲ ನೋಡ್ತಾ ಇದ್ದೆ ನನಗೆ ರಿಮೆಂಬರ್ ಆಗ್ತಿತ್ತು. ಯಾಕಂದರೆ ನಾನು ತುಂಬ ಕ್ರೇಜ್ ಇರೋಂಥ ಹುಡುಗಿ. ಗೇಮ್ಸ್ ಎಲ್ಲ ಬಂತು ಅಂದರೆ ಇವಾಗ ಅಪ್ಪ ಆಡಿಸ್ತಿದ್ರು ಆವಾಗ. ಈಗ ಅವೆಲ್ಲ ನೋಡಿದ್ರೆ ನನಗೆ ನಿಜಲ್ಲೂ ಎಷ್ಟು ಭಯ ಆಗ್ತಿದೆ ಅಂದರೆ ಬೇರೆಯವ್ರು ಆಡ್ತಾಯಿದ್ರು ಕೂಡ ನನಗೆ ಭಯ ಆಗ್ತಿದೆ. ಯಾಕಂದರೆ ಒಂದು ಸತಿ ಪೆಟ್ಟು ಬಿದ್ದ ಮೇಲೆ ಜೀವಕ್ಕೆ ಮತ್ತೆ ಅದೇ ಮಾಡೋಕ್ಕೆ ಹೋಗ್ತಾಯಿದ್ರೆ ಇನ್ನೂ ಕಷ್ಟ ಆಗೋಗುತ್ತೆ. ಯಾಕಂದರೆ ಈ ಜಾತ್ರೆಗಳಲ್ಲಿ ಗೇಮ್ಸ್ಗಳು ಒಂದೊಂದು ವೀಡಿಯೋಗಳು ನೋಡ್ತಾ ಇದ್ದರೆ ಯಾಕಂದರೆ ಕೊಲಂಬೋಸೇ ಬಿದ್ದೋಗ್ಬಿಡುತ್ತೆ. ನಾನು ಅಂದ್ಕೊತಾ ಇರ್ತೀವಿ ಒಂದು ಸಮ್ಟೈಮ್ಸ್ ಏನಂದರೆ ನಾನು ಹತ್ತೋಗೆ ಬಿದ್ದೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿಬಿಟ್ಟು. ಗ್ರಹಚಾರ ಹೆಂಗೆ ಬರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ ನಮ್ಮನ್ನು ಹುಡ್ಕೊಂಡು. ಇನ್ನು ಗೇಮ್ಸ್ಗಳೆಲ್ಲ ನೋಡ್ತಾ ಇದ್ದೆ. ಇನ್ನು ಧ್ರುವನ ಇದಾಡ್ತೀನಿ ಅಂತ ಅವನೇ ಹೇಳ್ತಿದ್ದ, ಬಟ್ ನಾನೇನು ಆಡಿಸ್ಲಿಲ್ಲ. ಸಿಂಪಲ್ ಆಗಿರುವಂಥದ್ದು ಒಂದು ಗೇಮ್ ಆಡಿಸ್ದೆ ಅಷ್ಟೇ. ಯಾಕಂದರೆ ನನಗೆ ಇವಾಗ ಇವೆಲ್ಲ ನೋಡೋದಕ್ಕೂ ಇಷ್ಟ ಆಗೋದಿಲ್ಲ, ಅಷ್ಟು ಭಯ ಆಗಿಬಿಟ್ಟಿದೆ. ಯಾಕಂದರೆ ಬೇರೆಯವ್ರು ಹಾಡೋದು ನೋಡಿದ್ರು ನನಗೆ ಭಯನೇ ಆಗುತ್ತೆ. ಏನೇ ಆದರೂ ನಮ್ಮ ಮಧುಗಿರಿ ಜಾತ್ರೆಯಲ್ಲಿ ನೋಡೋದೇ ಒಂದು ಖುಷಿ ಅಲ್ವಾ ಈ ಗೇಮ್ಸ್ಗಳ್ನ. ನಮಗಂತೂ ಆವಾಗ ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಇದನ್ನ ಗೇಮ್ಸ್ ಆಡೋದಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ನಾವು ಬರ್ತಾಯಿದ್ವಿ. ಅಷ್ಟು ಖುಷಿ ಆಗ್ತಿತ್ತು. ಯಾಕಂದರೆ ಪ್ಯಾಕೆಟ್ ಮನಿ ಎಲ್ಲ ಅಪ್ಪ ಕೊಟ್ಟಿರೋದು ಕೂಡ ನಾವು ಕೂಡಿಕೊಂಡು ಇರ್ತಿದ್ವಿ. ಜಾತ್ರೆ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಈ ಗೇಮ್ಸ್ ಆಡೋದಕ್ಕೆ ಅಂತಲೇ ಇಟ್ಕೊತಿದ್ವಿ. ಕೆಲವೊಂದು ಐಟಮ್ಸ್ ತೊಗೊಳೋದಕ್ಕೆ ಇಟ್ಕೊತಿದ್ವಿ. ಆ ಥರ ಎಲ್ಲ ಒಂದು ಮೆಮೊರೀಸ್ ಇದೆ ನನಗಂತೂ ತುಂಬಾ ಇದೆ. ಒಟ್ಟಿನಾಗೆ ಬ್ಯಾಡ್ ಇನ್ಸಿಡೆಂಟ್ ಆದಮೇಲೆ ಇದನ್ನೆಲ್ಲ ಬಿಟ್ಟು ಸಾದಾ ಸೀದಾ ಹೆಣ್ಮಗು ಆಗಿಬಿಟ್ಟಿದ್ದೀನಿ ಅಷ್ಟೇ. ಏನೂ ಇಲ್ಲ, ಈಗ ಆರಾಮಾಗೆ ನೋಡಿ ಎಂಜಾಯ್ ಮಾಡೋದು ಅಷ್ಟೇ. ಆಡು ಎಂಜಾಯ್ ಮಾಡೋದಿಲ್ಲ, ನೋಡಿ ಎಂಜಾಯ್ ಮಾಡೋದು. ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದು ಅಮ್ಮ ಬುದ್ಧ ಓಪನ್ ಮಾಡ್ತಾಯಿದ್ದಾರೆ, ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾರೆ, ಚೆನ್ನಾಗಿದೆಯೋ ಇಲ್ಲ ಅಂತ ಹೇಳಿಬಿಟ್ಟು. ಇನ್ನು 3 ಬುದ್ಧ ನಮ್ಮಪ್ಪ ಒಂದು ಆಲ್ರೆಡಿ ತೊಗೊಬಂದಿತ್ತು, ನಮ್ಮ ತಂಗಿ ಒಂದು ತೊಗೊಂಡ್ಲು, ನಾನೊಂದು ತೊಗೊಂಡೆ. ಈ ಥರ ಇತ್ತು. ನಿಮಗೆ ಯಾವ ಬುದ್ಧ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ರಿಟರ್ನ್ ಇವಾಗ ಮತ್ತೆ ಕೊಡ್ಗೆನಳ್ಳಿಗೆ ಹೋಗಬೇಕು. ನೆಕ್ಸ್ಟ್ ಡೇ ಅಲ್ಲಿ ಫುಲ್ಲು ಜಾತ್ರೆ ಇದೆ ಮತ್ತು ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್.